ಸಮೀಪ 9 ಇದು ಸುಮಾರು ಮಧ್ಯಾಹ್ನ 1 ಗಂಟೆ ಪ್ರಾರಂಭದ ಹೋರಾಟ ಈಗ 10:40 ಗಂಟೆ ಆಗಿದೆ. ನಿಮ್ಮ ಹೋರಾಟ ಎಲ್ಲಿಗೆ ಗೊತ್ತು? ಏನಾರ ಅಧಿಕಾರಿಗಳು ಆಶ್ವಾಸನೆ ಕೊಟ್ರ ಅಥವಾ ಈ ಜಿಲ್ಲಾ ಉಸ್ತುವಾರಿ ಸಚಿವರು ಆಶ್ವಾಸನೆ ಕೊಟ್ರ? ಈ 1 ಗಂಟೆಯಿಂದ ಆರಂಭ ಆದ ಹೋರಾಟ ಹತ್ತತ್ರ 11 ಗಂಟೆ ಆಗ್ತಾ ಇದೆ. ಇಲ್ಲಿ ತನಕ ದಾರಿ ತಪ್ಪಿಸೋದಾಗ್ಲಿ, ಸುಳ್ಳು ಹೇಳೋದಾಗ್ಲಿ, ಉಸ್ತುವಾರಿ ಮಂತ್ರಿಗಳು ಮತ್ತ ಎಲ್ಲ ಜಿಲ್ಲಾ ಆಡಳಿತದ ಅಧಿಕಾರಿಗಳು ನಮ್ಮನ್ನ ದಾರಿ ತಪ್ಪಿಸುವ ಪ್ರಯತ್ನ ಮಾಡಿದ್ರು, ಸುಳ್ಳು ಹೇಳಿದ್ರು. ನಾವು ನಮಗೆ ಈ ST ವಿಷಯದಲ್ಲಿ ಅವ್ರಿಗಿಂತಲೂ ಒಂದು ಚೂರು ಹೆಚ್ಚಿಗನಷ್ಟು ಮಾಹಿತಿ. ಅನ್ಪಾಡರ್ನ ಅವಿದ್ಯಾವಂತರ ದಾರಿ ತಪ್ಪಿಸ್ಬೇಕು, ವಿದ್ಯಾವಂತರನ್ನ ದಾರಿ ತಪ್ಪಿಸಲಿಕ್ಕಾಗಲ್ಲ. ಅವ್ರಿಗಿಂತಲೂ ಹೆಚ್ಚಿನ ಹೈಯರ್ ಎಜುಕೇಶನ್ ಇದ್ದಂತ ವಾತಾವರಣ ಅಧಿಕಾರಿಗಳು ಎಷ್ಟೇ ದಾರಿ ತಪ್ಪಿಸು ಕೂಡ ನಮಗ ಪರಿಪೂರ್ಣ ಮಾಹಿತಿ ಇದೆ, ಇದ್ರ ಬಗ್ಗೆ ಖಾತ್ರಿ ಅದ. ನಾವು ಚಾಲೆಂಜ್ ವಿತ್ ಚಾಲೆಂಜ್ ಇವತ್ತು ಆ ರೀತಿ ಗಟ್ಟಿಯಾಗಿ ಇಟ್ಕೊಂಡು ಬಂದು ಹೋರಾಟಕ್ಕ ಈ ಸದ್ಯ ಏನಂದಿದ್ದಾರೆ ಅಂದ್ರೆ, ನಮಗೆ ಲಾಗಿನ್ ಅಲ್ಲಿ ಇರುವಂತ 2 ಸರ್ಟಿಫಿಕೇಟ್ ಹೆಸರು ಹೇಳ್ರಿ, ಮತ್ತೆ ಸಿಂಧುತ್ವಗಳು ಹೇಳ್ರಿ. ನಿಮಗೆ ಇವತ್ತು ಈ ಸದ್ಯ ನಮಗೇನಪ್ಪ ಅಂದ್ರೆ ಅವು ಸರ್ಟಿಫಿಕೇಟ್ ಮತ್ತು ಸಿಂಧುತ್ವ ಪ್ರಮಾಣ ಪತ್ರ ಕೊಡ್ತೀನಿ ಅಂದಿದ್ದಾರೆ. ಅದಕ್ಕೆ ನಾವು ಕಾದು ನೋಡ್ಲಕತ್ತೀವಿ. ಈ ಮುಂಚೆ ಕೂಡ 2020ರಲ್ಲಿ ಏನ್ ಕೊಟ್ಟಿರೋ ಸಂದರ್ಭದಲ್ಲಿ ತಾವು ಹೋರಾಟ ಮಾಡಿ ತುಂಬಿದ್ರಿ. ಸ್ವಲ್ಪ ಹೋರಾಟದ ನಂತರ ಮತ್ತೆ ಅದೇ ರೀತಿ ಚಾಳಿ ಮುಂದುವರಿಸಿದ್ರಿ. ಇದು ಮುಂದಾದ್ರೂ ಇದೇ ರೀತಿ ಮಾಡ್ಬೋದಾ ನಿಮ್ಗೆ ಅನ್ಸಲ್ವಾ? ಇಲ್ಲ, ಈ ಸಾರಿ ಒಂದು ನಿರ್ಣಯ ಇದೆ. ನಮಗೂ ಗೊತ್ತಿದೆ, ಅವ್ರಿಗೂ ಗೊತ್ತಿದೆ. ಎಷ್ಟು ಸಾಧ್ಯ ಆಗ್ತಾ ಅಷ್ಟು ಹಿಡಿಬೇಕನ್ನೋದು ಪ್ರಿಯಾಂಕರಿಗೆ ಅವ್ರಿಗೆ ಒಂದು ನಿರ್ಧಾರ ಇತ್ತು. ಈ ಸದ್ಯ ನಾವು ಎಷ್ಟು ಸಾಧ್ಯ ಆಗ್ತದಟ್ಟು ಜೀವದ ಹಂಗ ತೊರೆದು ಹೋರಾಟ ಮಾಡಿದ್ವಿ. ಈ ಸಾರಿ ಮೂವ್ ಆದ್ರೆ, ಆ ರೀತಿ ಸುಳ್ಳು ಹೇಳಿದ್ರೆ ಅವ್ರಿಗೆ ಇನ್ನೊಂದು ಮುಖಾದಂತ ಜನ ನಂಬಬೇಕಾಗ್ತದ. ಅವ್ರ ಬಗ್ಗೆ ಸಂಪೂರ್ಣ ವಿಶ್ವಾಸ ಕೊಡ್ಬೇಕು. ಈ ಹಂತದ ಎಲ್ಲಿ ತನ ನಮ್ಗೆ ಸತಾಯಿಸಿದ್ರು ಓಕೆ, ಇನ್ನು ಮ್ಯಾಗ ಅವ್ರ ಹಳೆ ಚಳೆ ಮುಂದುವರ್ಸಿದ್ರೆ ಇಡೀ ಸಮಾಜದ ಅವ್ರನ್ನ ಬೆತ್ತಲೆ ಮಾಡುವಂತ ಕೆಲಸ ಮುಂದಿನ ದಿನಗಳಲ್ಲಿ ನಾವು ಮಾಡ್ತೀವಿ. ಮುಂದಿನ ನಡೆ ಈಗ ಸುಮಾರು ಹತ್ತತ್ರ ಸಮಯ 11 ಗಂಟೆ ಆಗ್ತಾ ಇದೆ. ಇಲ್ಲ, ನಮ್ ಸರ್ಟಿಫಿಕೇಟ್ ಕೊಡ್ತೀನಿ ಅಂತಾರೆ. ಇವಾಗ 12 ಗಂಟೆ 12 ಆದ್ರೂ ಕೊಡ್ತೀನಿ ಅಂತ ಹೇಳಿ 1-2 ಕೊಟ್ರೆ ಸಾಕಷ್ಟು ಜನ. ಇಲ್ಲ, ಇವತ್ತಿನ ಈಗ ಚಾಲನೆ ಕೊಟ್ಟಂಗ ಈಗ ಕೋರ್ಟ್ ಮಾಡಿಕೆ ಇಲ್ಲಿ ತನಕ ನಾವು ಎಷ್ಟೇ ಲಾಗಿನ್ ಆಗಿದ್ರೆ ಎಲ್ಲ ರಿಜೆಕ್ಟ್ ಮಾಡ್ಯಾರ. ಒಟ್ಟೆ ಪೆಂಡಿಂಗ್ ಇಟ್ಕೊಂಡಿಲ್ಲ. ನಾವು ಅರ್ಜಿ ಹಾಕಿ ಮನೆಗೆ ಬರಲ್ಲ, ರಿಜೆಕ್ಟ್ ಮಾಡ್ಯಾರ. ಹಿಂಗಾಗಿ ಇವತ್ತು ಲಾಗಿನ್ ಸರ್ಟಿಫಿಕೇಟ್ ಇಲ್ಲ. ಇವೆರಡು ತಗೊಂಡ್ ಮತ್ತೆ ಮುಂದಿನ ದಿನಗಳಲ್ಲಿ ನಿರಂತರ ಅರ್ಜಿ ಹಾಕ್ತಿವಿ, ನಿರಂತರ ಸರ್ಟಿಫಿಕೇಟ್ ಕೊಡ್ಬೇಕು. ಇವತ್ತು ಬೇರೆ ಸಮುದಾಯಕ್ಕೆ ಜಾತಿಗಳಿಗೆ ಯಾವ ರೀತಿ ಸರ್ಟಿಫಿಕೇಟ್ ಕೊಡ್ತಾರ, ಹಂಗ ತಳವಾರಿಗೆ ಕೂಡ ಯಾವುದೇ ರೀತಿ ಗೊಂದಲ, ತೊಂದರೆ, ಡಿಸ್ಟರ್ಬೆನ್ಸ್ ಇಲ್ಲಾರ್ದು ಕೊಡ್ಬೇಕು. ಪ್ರಿಯಾಂಕ ಖರ್ಗೆ ಅವರಿಗೆ ನಿಮ್ಮ ಸಮುದಾಯದ ಮೇಲೆ ಅಷ್ಟೊಂದು ಪ್ರೀತಿ ಯಾಕೆ? ಅದು ಅವ್ರ ತಂದೆ ಬಳವಳಿಕೆ. ಅವ್ರ ತಂದೆ ಕೂಡ ಹೀಗೆ ಮಾಡಿದ್ರು. ಇವತ್ತು ಹಲವಾರು ನಮ್ ಹಿರಿಯರು ಹೇಳ್ತಾ ಇದಾರೆ, ಕೇಳಿದ್ವಿ. ಅವ್ರ ತಂದೆಯವ್ರು ಹೊಡಿಸಿದ ಸುತ್ತೋಲೆ ನಾನು ಕೂಡ ನೋಡಿದೀನಿ. ಇವತ್ತು ನಮ್ಮ ಸೋದರ ಸಮಾಜ ಆದಂತ ಅಥವಾ ಬೇರೆ ಬೇರೆ ಸಮುದಾಯಗಳು ಕೂಡ ಇದೇ ರೀತಿ ST ವಿಷಯದಲ್ಲಿ ಬಂದು ಅನ್ಯಾಯ ಮಾಡಿದಾರೆ. ಟೋಕ್ರೆ ಕೋಳಿಗೂ ಇದೇ ರೀತಿ ಮಾಡಿದ್ರು. ಟೋಕ್ರೆ ಕೋಳಿ ST ಆಗಿದ್ದಾನೆ, ಇವತ್ತು ತಳವಾರಿಗೆ ಯಾವ ರೀತಿ ಮಾಡಿ ಕಿತ್ಕೊಳ್ಳೋಕೆ ಪ್ರಯತ್ನ ಮಾಡ್ರೆ, ಹಂಗ ಟೋಕ್ರೆ ಕೋಳಿ ವಿಷಯದಲ್ಲಿ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಯಶಸ್ವಿಯಾದ್ರು ನಮ್ಗೆ ಸರ್ಟಿಫಿಕೇಟ್ ಕಿತ್ಕೊಳ್ಳಕ್ಕೆ. ಅದನ್ನ ತಳವಾರ ಮ್ಯಾಗ ಅಪ್ಲೈ ಮಾಡಿದ್ರು. ತಳವಾರ ಅವತ್ತಿನ ನಮ್ಮ ತಂದೆಯವ್ರ ಕಾಲಕ್ಕೆ ಇವತ್ತಿನ ಡಿಫರೆನ್ಸ್ ಅದ. ಅವಾಗ ನಮ್ಮ ಪೂರ್ವಜರು, ನಮ್ಮ ಹಿರಿಯರು ಕಲಬುರಗಿ ಯಾವಾಗೋ ವರ್ಷಗೊಂದ್ ಸಾರಿ ಬರ್ತೀವಿ. ನಾವು ಡೈಲಿ ದಿನದಾಗ 3-4 ಸಾರಿ ಬಂದು ಹೋಗ್ತೀವಿ. ನಮಗೂ ಇವತ್ತಿನ ವಾಸ್ತವ ಸ್ಥಿತಿಗತಿ ಏನದ, ನಮ್ಮ ಜಾತಿ ಸ್ಥಿತಿಗತಿ ಏನದ, ಮೀಸಲಾತಿ ಅಂದ್ರೇನು, ಯಾರ್ಯಾರಿಗೆ ಮೀಸಲಾತಿಗೆ ಎಲಿಜಿಬಲ್ ಅರ, ಯಾರು ಏನಪ್ಪಾ ಅಂದ್ರೆ ಫೇಕ್ ಸರ್ಟಿಫಿಕೇಟ್ ಕೊಡ್ತಾರೆ, ಯಾರು ಹಿಂಬಾಗಿಲಿಂತ ಕಾನೂನು ಬಾಹಿರವಾಗಿ ಸುಗ್ರೀವಾಜ್ಞೆ ಮುಖಾಂತರ ST ಬಂದ, ಇವೆಲ್ಲ ನಮ್ಮ ಬಳಿ ಡಾಟಾ ಅದ. ಇವತ್ತು ಅದನ್ನ ಇಟ್ಕೊಂಡು ಇವತ್ತು ನಾವು ನಿರಂತರವಾಗಿ ಅವ್ರನ್ನ ಬಂದ್ರೆ ಗಮನಕ್ಕೆ ತರ್ತಾ ಇದೀವಿ. ಆದ್ರೂ ಕೂಡ ಯಾವ ಗಂಭೀರವಾಗಿ ತಗೋತಿಲ್ಲ. ನಮ್ಮದೇ ಒಂದೇ ದಾರಿ ತಪ್ಪಿಸೋಕೆ ಅವ್ರು ಯಾರು ಹೇಳ್ತಾರಂತ, ಅದು ರಾಜಕೀಯವಾಗಿ ಇರೋದು. ದಾಖಲಾತಿ ಸಹಿತ ನಮ್ಮನ್ನ ಅಲ್ಲ ಅಂತೇಳಿ ಇವ್ರು ಪ್ರೂವ್ ಮಾಡ್ಲಿಕ್ಕೆ ಏನೇನಿಲ್ಲ. ತಳವಾರ ಅಲ್ಲ ಗಳಲ್ಲಿ ಇವ್ರಿಗೆ ಯಾವುದೇ ರೀತಿಯ ದಾಖಲಾತಿಗಳಿಲ್ಲ. ಈ ದೇಶದ ಸಂವಿಧಾನ ಸಂವಿಧಾನಾತ್ಮಕವಾಗ್ಯದ. ಲಿಖಿತ ರೂಪದಲ್ಲಿ ಇಲ್ಲಿ ಎಲ್ಲ ಕಾನೂನು ವ್ಯವಸ್ಥೆ ನಡಿಬೇಕಾಗ್ಯದ. ತಳವಾರ ವಿಷಯದಲ್ಲಿ ಮಾತ್ರ ನೀವು ಎಲ್ಲ ಕಾನೂನುಗಳು, ಸಂವಿಧಾನ ಎಲ್ಲವನ್ನೂ ಹತ್ತಿಕ್ಕುವಂತ ಕೆಲಸ ನಿರಂತರವಾಗಿ ಮಾಡ್ತಾ ಇದ್ದಾರೆ. ಇವತ್ತೇನಪ್ಪ, ಗಟ್ಟಿ ಧ್ವನಿಯಲ್ಲಿ ಗಟ್ಟಿ ನಿರ್ಧಾರದಿಂದ ಇವತ್ತು ಇಡೀ ಸಮಾಜ ಒಬ್ಬರೇ ಸರ್ದಾರ್, ಒಬ್ರು ಅವ್ರವ್ರು ಎಬ್ಬಿಸಿದ್ದ, ನಮ್ಮ ಜೊತೆಗಿರೋರು, ನಾವು ತೋಡಿ ನಿರ್ಣಯ ಅಲ್ಲ, ಇಡೀ ಸಮಾಜ ಇವತ್ತೆಲ್ಲರ ಮಕ್ಕಳಿಗೆ ಭವಿಷ್ಯಕ್ಕೆ ಕೊಳ್ಳಿಟ್ರವು. ಇವತ್ತು ಅನಿವಾರ್ಯ ಅದ. ನಾಳೆಗೆ ಇದೇನಪ್ಪ ಬುಗ್ಲಿ ಎದ್ದು ತಂದ್ರೆ ನಾಳೆಗೆ ಹಲವಾರು ಜನರು ನಾವು ಟ್ರೈನ್ಗೆ, ರೈಲ್ವೆ ಸ್ಟೇಷನ್ಗೂ ಹೈಕಿತ್ತ ಮಲ್ಕತ್ತಾರ, ಬೆಂಕಿ ಹಚ್ಚಮಂತಾರ, ದೊಂಬೆ ಮಾಡಮಂತಾರ. ಆದ್ರೂ ನಾವು ಕಾದು ನೋಡ್ತೀವಿ. ನ್ಯಾಯ ಸಿಕ್ಕರೆ ಸಾರ್ವಜನಿಕವಾಗಿ ನಾವು ಯಾವುದೇ ರೀತಿ ದುರ್ವರ್ತನೆ ತೋರಿಸಬಾರ್ದ. ಸರ್ಕಾರ ತನ್ನ ಕಾನೂನು ಉಲ್ಲಂಘನೆ ಮಾಡಿ ಅತ್ಯಂತ ಕನಿಷ್ಠ ದುರ್ನೀತಿ, ದುರ್ವರ್ತನೆ ಮಾಡಿದಾಗ ಅನಿವಾರ್ಯ ಆಗ್ತದೆ ಇದರಲ್ಲಿ ನ್ಯಾಯ ಪಡಿಬೇಕಾಗಿದೆ. ಅದಕ್ಕೆ ಆ ನಿಟ್ಟಿನಲ್ಲಿ ನಮ್ಮ ಹೋರಾಟ ಮಾತ್ರ ನಮ್ಮ ಹಕ್ಕು ಸಿಗತ್ತನ, ನ್ಯಾಯ ಸಿಗತ್ತನ ನಿರಂತರ. ಮತ್ತೆ 2028 ಚುನಾವಣೆಗೆ ಚಾಲೆಂಜ್ ಅದು.
ನಮ್ಮ ಹೋರಾಟ ಚಾಲೆಂಜ್. ಈಗ ಸರ್ಟಿಫಿಕೇಟ್ ಕೂಡ ನೀವೇ ಹೇಳ್ತಿದ್ರಿ ನೀಡ್ತಾರ ಮತ್ತೆ ಚಾಲೆಂಜ್ ಆಗಿ ಒಂದ್ ಮಾಡ್ತಾರೆ. ವೇಳೆ ಇಲ್ಲ ಅವ್ರು ಆ ರೀತಿ, ಯಾಕಂದ್ರೆ ನಮ್ಗ್ ಹಲವಾರು ಸಾರಿ ಆಮರ್ಸ್ಯಾರ 5 ವರ್ಷದಾಗ. ಅದ್ರಾಗ ಇವ್ರು ಕಾಂಗ್ರೆಸ್ದವ್ರು ಅಧಿಕಾರಕ್ಕೆ ಬಂದ ಮೂಲಕ ಒಂದ್ ದಿನದಾಗ 2-3 ಸಾರಿ ನಮ್ಗೆ ನಾವ್ ಇಲ್ಲಿ ಯಾರು ಉದಾಹರಣೆ ಅಂದ್ರೆ ಕಲಬುರ್ಗಿ ಸಿಎಂ ಬರ್ತಾರ ಸುಮ್ನೆ ನಮ್ ಸಿಂಧುತ್ವ ಫೈಲ್ ತರಿಸ್ಕೊಳ್ಳೋದು, ನಮ್ ಫೈಲ್ ಮೂವ್ಮೆಂಟ್ ಮಾಡ್ದಂಗ ಮಾಡಿ ಯಾರಿಗೂ ಮುಟ್ಟಿಸಿ ಅವ್ರಿಂದ ನಮ್ಗೆ ವಿಷಯ ಬಂದ್ ಮುಟ್ಟ ಮಾಡೋದು. ಇವ್ರ ಉದ್ದೇಶ ಏನಿದು ಒಟ್ಟಾರೆ ಈ ರೀತಿ ಮಾಡ್ಲಕ್ ಅವ್ರ ತಂದೆ ಹಿಡ್ಕೊಂಡು ಪ್ರಿಯಾಂಕ್ ಹಿಡ್ಕೊಂಡು ಅದೇ ರೀತಿ ಮಾಡ್ತಾರ ಅಂತಂದ್ರೆ ಒಟ್ಟು ಈ ಬೇರೆ ಸಮುದಾಯದವರು ಮೇಲ್ ಬರ್ಬಾರ್ದು ಒಟ್ಟಾರೆ ಅವ್ರ ಏನಾದ್ರು ಹುನ್ನಾರ ಇದೆನಾ? ಇಲ್ಲ, ಇದು ಬಲವಾದದ್ದು. ನೀವೇನ್ ಹೇಳಿಲ್ಲ, ಇದು 100% ಸತ್ಯದ. ಬೇರೆ ಸಮುದಾಯಗಳು ಇಲ್ಲಿ ಬಲಿಷ್ಠರಾಗಬಾರ್ದು. ಇಲ್ಲಿ ರಾಜಕೀಯವಾಗಿ ಪ್ರಬಲರಾದ್ರ ನಮ್ಮ ಹಕ್ಕುಗಳು ನಮ್ಮ ಇದ್ರೊಳಗೆ ಪಾಲು ಕೇಳ್ತಾರ ಅವ್ರಂತಾರ. ಇವ್ರು ಇನ್ನೊಬ್ಬರದು ಮನಿ ಆಸ್ತಿ ಕಬಳಿಸ್ಕೊಂಡು ಇಟ್ಕೊಂಡ್ರೆ ಅವ್ರಿಗೆ ಗೊತ್ತಿಲ್ಲ. ನಾವ್ ನಮ್ ಹಕ್ಕು ಕೇಳಕ್ಕೆ ಯಾರು ದೊಣ್ಣೆ ನಾಯಕನ ಪರ್ಮಿಷನ್ ಬೇಕು? ಈ ಭಾಗದ ಹಿಂಗೆ ಅದೇ ಹೇಳಿನಿಲ್ಲ, ಟೋಕ್ರೆ ಕೋಳಿ ಮಾಡಿದಾರೆ ಎಲ್ಲ ಎಲ್ಲರೂ ಹತ್ತಿ ತಿಳ್ಕೊತಾರ. ನಾಳೆಗೆ ಅವ್ರಿಗೊಂದು ಅಟ್ಲೀಸ್ಟ್ ಈಗ ಜನರಲ್ದಾಗ OBC ಇರಲಿ ಅಂತ OBC ರಾಜಕೀಯ ಮೀಸಲಾತಿಲ್ಲ. ನಮ್ಮ ಸಮುದಾಯ ಎಲ್ಲೆಲ್ಲಿ ಹೆಚ್ಚಿಗೆ ಮೀಸಲಾತಿ ಮಾಡ್ತಾರ. ಬೇರೆ ಬೇರೆ ಕಡೆಗೆ ಏನಪ್ಪಾ ಅಂದ್ರ ಮೀಸಲಾತಿ ಇಲ್ಲರದಲ್ಲಿ ಬೇರೆ ಸಮುದಾಯದವ್ರು ಕೊಡ್ತಾರ. ಅಟ್ಲೀಸ್ಟ್ ನಾಳೆ ಮೀಸಲಾತಿ ಕ್ರಿಯೇಟ್ ಆದಾಗ ಇವ್ರಿಗೆ ಪಾಲ್ ಕೊಡ್ಬೇಕಾಗ್ತಲ್ಲ ಅನ್ನೋದು ಅವ್ರಿಗೆ ಒಂದು ಭಯ. ಅಂದ್ರೆ ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬರೇ ತಳವಾರ ಸಮಾಜ ಅಷ್ಟೇನಾ ಅಥವಾ ಬೇರೆ ಕುರುಬ ಸಮಾಜ ಬೇರೆ ಬೇರೆ ಸಮಾಜದವ್ರಿಗೆ ಕೂಡ ಇದೇ ರೀತಿ ಮಾಡ್ತಾರೆ? ಎಲ್ಲ ಸಮುದಾಯ ಈ ಭಾಗದ ಬಹುತೇಕ ಅವ್ರಿಗೆ ಕೂಡ ಸಿಂಧುತ್ವ ಸಿಗ್ತಾ ಇಲ್ಲ. ಸರ್ಟಿಫಿಕೇಟ್ ಕೊಡ್ತಾ ಇಲ್ಲ. ಕುರುಬರಿಗೆ ಗೊಂಡ ಕುರುಬ ಬೇರೆ ಅದು ಬೇರೆ ಏನೇನೋ ಅವ್ರಿಗೆ ಮಾಡ್ತಾರೆ. ಇಲ್ಲಿ ಅವರು ಕೂಡ ಹೋರಾಟ ಮಾಡ್ಬೋದಿತ್ತಲ್ಲ ನಿಮಗೆ? ಮಾಡಿ ಅವ್ರಿಗೆ ಸಾಕಾಗ್ಯಾರ. ಒಂದ್ ಎಲ್ಲೋ ಅವ್ರಿಗೆ ರಾಜ್ಯಾಶ್ರಯ ಸಿಕ್ಕದ. ಈಗ ಒಂದು ರಾಜ್ಯಾಶ್ರಯ ಸಿಕ್ಕದ, ಕಂಫರ್ಟ್ ಝೋನ್ ದಾಗ ಅದಾರ ಈಗ ಅವ್ರು. ನಾವ್ ಎಲ್ಲಿ ಇಲ್ಲಲ್ಲ, ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ರಾಜಕೀಯ ಅಂತೂ ಬಿಗ್ ಜೀರೋ ಇದ್ದೀವಿ. ಈಗ ನಮಗೊಂದು ಸ್ಥಾನಮಾನ ಬೇಕಲ್ಲ ಗಟ್ಟಿ. ಅದು ಇವತ್ತು ನಾವು ಪ್ರಜ್ಞಾವಂತರಿ, ನಮ್ ಈಗ ಎನರ್ಜಿ ಅದ. ಇನ್ನೊಂದು 4 ವರ್ಷ ಕಳೆದ್ರೆ ಇದೇ ಹೋರಾಟ ಮನಸ್ಥಿತಿ ನಮ್ಮಲ್ಲಿ. ಯಾಕಂದ್ರೆ ಫಿಸಿಕಲಿ ಕೂಡ ಮೆಂಟಲಿ ಮನುಷ್ಯ ಅಷ್ಟು ಬಲಿಷ್ಠವಾಗಿದ್ದಾಗೇನೆ ಏನಾರು ಮಾಡಕ್ ಸಾಧ್ಯ ಆಗ್ತದೆ. ಕೊನೆಯದಾಗಿ ಏನ್ ಹೇಳಕ್ ಬಯಸ್ತಾರೆ? ಕೊನೆಯದಾಗ ಏನಿಲ್ಲ, ಡೂ ಆರ್ ಡೈ. ಸರ್ಟಿಫಿಕೇಟ್ ಕೊಡ್ಬೇಕು. ಕೊಡ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಮುಂದಿನ ಹೇಳಿಕತ್ತೀವಲ್ಲ, ಇನ್ನು ಕೊಡ್ಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ಹೋರಾಟಗಳು ಬೆಂಕಿ ಹಚ್ಚುವರಿ ಅಂತ ಹೋರಾಟಗಳು. ಅಂದ್ರೆ ಇದು ಅನಿರ್ದಿಷ್ಟ ಅವಧಿ, ಅನಿರ್ದಿಷ್ಟ ಅವಧಿ. ಇದು ಅಹೋರಾತ್ರಿ ಹೋರಾಟ. ಇದು ಮುಂಜಾನೆ ಮತ್ತೆ ಬೆಳಿಗ್ಗೆ ಸಮಾಜದ ಎಲ್ಲಾ ಮುಖಂಡರು ಕೂಡ ನಿಮ್ ಮುಖಾಂತರ ನಾನು ಕರೆ ಕೊಡ್ತಿದ್ದೀನಿ. ಎಲ್ಲಾ ಜನರಿಗೂ ಕರೆ ಕೊಡ್ತಾ ಇದೀನಿ. ತಾವೆಲ್ಲರೂ ಕೂಡ ಬೆಳಿಗ್ಗೆ ಈ ಹೋರಾಟದಲ್ಲಿ ಭಾಗವಹಿಸಿ, ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ನಿಮ್ಮ ಹಕ್ಕುಗಳನ್ನು ನೀವು ಪಡಿಬೇಕಾಗ್ಯದ. ಇದು ಯಾರ್ದೋ ಒಬ್ಬರು ಒಬ್ರು ವೈಯಕ್ತಿಕವಾಗಿಲ್ಲ, ಯಾವ್ದೋ ಒಬ್ಬ ವ್ಯಕ್ತಿಗೆ ರಾಜಕೀಯ ಸ್ಥಾನಮಾನ ಕಲ್ಪಿಸಿಕೊಳ್ಳಕ್ಕಾಗಿಲ್ಲ. ಇದು ನಮ್ಮ ಹಕ್ಕು ಪಡ್ಲಿಕ್ಕೆ ಅದ. ಇದನ್ನು ಇನ್ನೊಂದು ಸ್ಪಷ್ಟ ಹೇಳ್ತೀನಿ, ರಾಜಕೀಯ ಇಚ್ಛಾಶಕ್ತಿ ಇದ್ದವ್ರು ನೀವು ಯಾವ ಪಕ್ಷದಾಗಿರಿ ಆಯಾ ಪಕ್ಷಕ್ಕೆ ನಿಮ್ಮ ಬಿಜೆಪಿದವ್ರು ಬಿಜೆಪಿ ಓಟ್ ಹಾಕ್ರಿ, ಕಾಂಗ್ರೆಸ್ ಇದ್ದವ್ರು ಕಾಂಗ್ರೆಸ್ ಹಾಕ್ರಿ, JDS ಹಾಕ್ರಿ. ಒಂದ್ ವೇಳೆ ನಮ್ ಸರ್ಟಿಫಿಕೇಟ್ ಕೊಡ್ಲಿಲ್ಲ ಅಂದ್ರೆ ಜನಸಾಮಾನ್ಯರೇ ಅವ್ರ ಲೀಡರ್ಗಳು ಏನಕ್ ಮಾಡ್ಲಿಕ್ಕ ಕಾಂಗ್ರೆಸ್ ಅನ್ನ ಖಂಡಿತವಾಗಿ ಖಂಡಿಸಬೇಕು, ವಿರೋಧಿಸಬೇಕು, ಅದನ್ನ ಸೋಲಿಸಬೇಕು. ಅವಾಗ ನಿಮ್ ಹಕ್ಕು ಸ್ವಾತಂತ್ರ್ಯ ಸಿಗಲಿಕ್ಕೆ ಸಾಧ್ಯ ಆಗ್ತದ. ನಾಳಿನ ಬೆಳಗಿನ ಹೋರಾಟಕ್ಕೆ ತಾವೆಲ್ಲರೂ ಬಂದು ಇವತ್ತು ಹೆಂಗ ಜಾಯ್ನ್ ಆಗಿದ್ರೆ ಹಂಗೆಲ್ಲರೂ ಮತ್ತೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಹೋರಾಟದಲ್ಲಿ ಭಾಗಿಯಾಗಬೇಕಂತೇಳಿ ತಮ್ಮ ಮಾಧ್ಯಮ ಮುಖಾಂತರ ನಾನು ಸಮುದಾಯದ ಮುಖಂಡರಲ್ಲಿ, ಜನಸಾಮಾನ್ಯರಲ್ಲಿ, ಗುರು ಹಿರಿಯರಲ್ಲಿ ನಾನು ವಿನಂತಿ ಮಾಡ್ಕೊಳ್ತೇನೆ.